ಅಥಣಿ ತಾಲೂಕಿನ ಡಿವೈಎಸ್ಪಿ ಕಚೇರಿಯಲ್ಲಿ ಮೇಲಾಧಿಕಾರಿಗಳಾದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಅಥಣಿ ತಾಲೂಕಿನ ಅಥಣಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಸಿಪಿಐ ಸಂತೋಷ್ ಹಳ್ಳೂರ್ ಮತ್ತು ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೆ ಕಾಗವಾಡ ಪೊಲೀಸ್ ಠಾಣೆಯ ಜಿಜಿ ಬಿರಾದರ ಐಗಿಳಿ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ ಸಾಗನೂರು ಹಾಗೂ ಅಪರಾಧ ವಿಭಾಗದ ಪಿಎಸ್ಐ ಕುಮಾರ್ ಹಾಡ್ಕರ್, ಹಾರೋಗಿರಿ ಪೊಲೀಸ್ ಠಾಣೆಯ ಸಿಪಿಐ ಅಶೋಕ್ ಜೀರ್ಗಾಳೆ ಪೊಲೀಸರು, ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಅಪರಾಧ ವಿಭಾಗದ ಪಿಎಸ್ಐ ಶಿವಾನಂದ ಕಾರಜೋಳ್, ಕುಡಚಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರೀತಮ್ ನಾಯ್ಕ್, ರಾಯಭಾಗ ತಾಲೂಕಿನ ಠಾಣೆಯ ಪಿಎಸ್ಐ ಬಿಎಸ್ ಮಂಟೂರು ಹಾಗೆ ಇನ್ನಿತರ ಪೊಲೀಸ್ ಠಾಣಾ ಅಧಿಕಾರಿಗಳನ್ನು ಕರೆದುಕೊಂಡು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ನೇತೃತ್ವದಲ್ಲಿ ತಾಲೂಕಿನ ಆಗು ಹೋಗುಗಳ ಕ್ರೈಮ್ ಘಟನೆಗಳು, ಕೊಲೆ ಇರಬಹುದು, ಕಳ್ಳತನ ಇರಬಹುದು, ಬೈಕ್ ಕಳ್ಳತನ ಇರಬಹುದು, ಮೊಬೈಲ್ ಕಳ್ಳತನ ಇರಬಹುದು, ಚಿನ್ನಾಭರಣಗಳ ಕಳ್ಳತನ ಇರಬಹುದು, ರೇಪ್ ಕೇಸ್ಗಳಿರ್ಬೋದು, ರೌಡಿ ಶೀಟರ್ಗಳ ಕೇಸ್ಗಳು, ಪಿಕ್ ಪಾಕೆಟ್ ಕೇಸ್ಗಳು, ಹೊಡಿಬಡಿ ಕೇಸ್ಗಳು, ಮಿಸ್ಸಿಂಗ್ ಕೇಸ್ಗಳು, ಪೋಕ್ಸೋ ಕೇಸ್ಗಳು, ಜಾತಿ ನಿಂದನೆ ಕೇಸ್ಗಳು, ಆಕ್ಸಿಡೆಂಟ್ ಕೇಸ್ಗಳು, ಆಯಾ ತಾಲೂಕಿನ ಆ ಗ್ರಾಮದಲ್ಲಿ ಎಸ್ಸಿ ಕುಂದು ಕೊರತೆಯ ಸಭೆಗಳು, ಎಸ್ಸಿ ಜನರ ಮೇಲೆ ದೌರ್ಜನ್ಯದ ಕೇಸ್ಗಳು, ಈ ಸಂಪೂರ್ಣ ಕೇಸ್ಗಳಿಗೆ ತನಿಖೆ ಮತ್ತು ಆರೋಪಿಗಳನ್ನು ಅರೆಸ್ಟ್ ಆದ ತನಿಖೆಗಳು, ಹೀಗೆ ಹಲವಾರು ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಕ್ರೈಮ್ ಮತ್ತು ಸಿವಿಲ್ ಮ್ಯಾಟರ್ಗಳಿರ್ಬೋದು, ಈ ಸಂಪೂರ್ಣ ವಿಷಯಗಳನ್ನು ಡಿವೈಎಸ್ಪಿ ಅವರು ಅಧಿಕಾರಿಗಳ ಸಭೆ ಕರೆದು ಪರಿಶೀಲನೆ ಮಾಡಿದರು. ಹಾಗೆ ಹಿಂದೆ ನಡೆದ ಘಟನೆಗಳು ಮತ್ತು ಮುಂದೆ ನಡೆದುಕೊಳ್ಳುವ ಕ್ರೈಮ್ ಮತ್ತು ಹಲವಾರು ಪ್ರಕರಣಗಳಿಗೆ ಫುಲ್ ಸ್ಟಾಪ್ ನೀಡಬೇಕು. ಯಾವುದೇ ರೀತಿಯ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಡೀಬಾರದು. ಆಯಾ ತಾಲೂಕಿನ ಆಯಾ ಗ್ರಾಮಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆಯಬಾರದು. ನೊಂದ ಜನರಿಗೆ ಯಾವುದೇ ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗದೆ ನೊಂದ ಬಡವರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾವುದೇ ರೀತಿಯ ದುಶ್ಚಟ ಮಾಡಿಕೊಡಲು ವ್ಯಕ್ತಿಗಳಿಗೆ ಅವಕಾಶ ನೀಡಬಾರ್ದು. ಕ್ರೈಮ್ ನಡೆಯಲು ಅವಕಾಶವನ್ನು ನೀಡಬಾರ್ದು. ತಾಲೂಕಿನಲ್ಲಿರುವ ಎಲ್ಲ ರೌಡಿ ಶೀಟರ್ಗಳಿಗೆ ಪುಂಡರಿಗೆ ಠಾಣೆಗೆ ಕರೆದು ವಾರ್ನಿಂಗ್ ಮಾಡಿ ಸಮಾಜದಲ್ಲಿ ಶಾಂತಿಯ ವಾತಾವರಣ ಕಾಪಾಡಿಕೊಳ್ಬೇಕು. ಹಾಗೂ ಕಾನೂನು ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು. ಎಲ್ಲ ಸಮುದಾಯದ ಮುಖಂಡರನ್ನ ಜಾಗೃತಗೊಳಿಸಿ ಯಾವುದೇ ರೀತಿ ಸಮಾಜದಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಆಯಾ ಗ್ರಾಮದ ಬೀಟ್ ಪೊಲೀಸರು ಕಡ್ಡಾಯವಾಗಿ ಗ್ರಾಮದಲ್ಲಿ ಸೇವೆ ಸಲ್ಲಿಸಬೇಕು. ಅದೇ ರೀತಿ ಪಟ್ಟಣದಲ್ಲಿ ಕೂಡ ಸೇವೆ ಸಲ್ಲಿಸಬೇಕು. ಅದೇ ರೀತಿ ಕಡ್ಡಾಯವಾಗಿ ಬೈಕ್ ಚಾಲಕರು ಹೆಲ್ಮೆಟ್ ಧರಿಸಬೇಕು. ಈ ರೀತಿ ಜಾಗೃತಿಯನ್ನು ಕೂಡ ಮೂಡಿಸಬೇಕು. ಅದೇ ರೀತಿ ಉತ್ತರ ಕರ್ನಾಟಕದ ಭಾಗಕ್ಕೆ ಶುಗರ್ ಕಾರ್ಖಾನೆಗಳಿದ್ದು ಟ್ರ್ಯಾಕ್ಟರ್ ಚಾಲಕರಿಗೆ ಅವರ ವಾಹನದ ಹಿಂದುಗಡೆ ಕೆಂಪು ಬಟ್ಟೆ ಹಾಕಲು ಜಾಗೃತಿಯನ್ನು ಮೂಡಿಸಬೇಕು. ಅನಾಹುತಗಳನ್ನು ತಡೆಗಟ್ಟಬೇಕು ಎನ್ನುವಂಥ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಅದೇ ರೀತಿ ಸಭೆಯಲ್ಲಿ ಕೂಡಿದ ಸಂಪೂರ್ಣ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ತಮ್ಮ ಡೈರಿ ಬುಕ್ನಲ್ಲಿ ಸಭೆಯಲ್ಲಿ ನಡೆದಂಥ ಕಾನೂನು ಸಲಹೆಗಳನ್ನು ಬರೆದುಕೊಂಡು ಅದೇ ರೀತಿ ನಡೆದುಕೊಳ್ಳುತ್ತೇವೆ ಅನ್ನುವಂಥ ಭರವಸೆ ನೀಡಿದರು. ಅದೇ ರೀತಿ ಮತ್ತೊಂದು ಮಾತನ್ನು ಡಿವೈಎಸ್ಪಿ ಅವರು ಹೇಳಿದರು. ಬರುವ ಸಂದರ್ಭದಲ್ಲಿ ಮಳೆ ಬರುವ ಕಾರಣಕ್ಕಾಗಿ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಕೋವಿಡ್ ಕಂಡು ಬರ್ತಾ ಇದೆ. ನಿಮ್ಮ ರಕ್ಷಣೆಯನ್ನು ನೀವು ಕೂಡ ಮಾಡಿಕೊಳ್ಬೇಕು. ಜೊತೆಗೆ ಜನರ ಹಿತರಕ್ಷಣೆ ಕೂಡ ಕಾಪಾಡಬೇಕು ಎನ್ನುವಂಥ ಮಾತನ್ನು ಅಧಿಕಾರಿಗಳಿಗೆ ತಿಳಿಸಿದರು.